ಆತ್ಮೀಯರೇ, ತಮ್ಮೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಮಲ್ಲಿಕಾರ್ಜುನ ಡಂಬಳ, ಶ್ರೀ ಪರಮಹಂಸ ಅಥವಾ ಆಯುರ್ಧಾಮ, ಶಿವಮೊಗ್ಗ, ದಾವಣಗೆರೆ, ಬೆಂಗಳೂರು. ಇಲ್ಲಿ ನಮ್ಮಲ್ಲಿ ವಿಶೇಷವಾದ ಚಿಕಿತ್ಸೆಗಳು ನಡೀತಾನೆ ಇರ್ತದೆ. ಅಂದರೆ ಎಲ್ಲೂ ಆಗಲಿಲ್ಲ ಡಾಕ್ಟ್ರೆ, ಅಲ್ಲಾಗಲಿಲ್ಲ, ಇಲ್ಲಾಗಲಿಲ್ಲ ಅಂತ ಬರುವಂತಹ ವಿಶೇಷವಾದ ಚಿಕಿತ್ಸೆಗಳು ನಡೀತಾ ಇರ್ತದೆ. ಅಂತಹ ಒಂದು ಚಿಕಿತ್ಸೆಯಲ್ಲಿ ಮಯಸ್ಥೀನಿಯಾ ಗ್ರೇವಿಸ್ ಅನ್ನುವಂತಹ ಒಂದು ಡಿಸೀಸ್ ಬಗ್ಗೆ ಇವತ್ತು ಮಾತನಾಡೋದಕ್ಕೆ ಇಲ್ಲಿ ಬಂದಿದ್ದೀನಿ. ಈ ಕಾಯಿಲೆ ಎಂಥದಪ್ಪ? ಮಯಸ್ಥೀನಿಯಾ ಗ್ರೇವಿಸ್ ಅಂದರೆ ನರಗಳು ಮಾಂಸಖಂಡಗಳಿಗೆ ಒಂದು ವಿದ್ಯುತ್ತನ್ನು ಚಲನೆ ಕೊಡ್ತವೆ. ಆ ಚಲನೆ ಕೊಟ್ಟಾಗ ಇದು ಮಡಚೋ ಬಿಚ್ಚೋದು ಕೆಲಸವನ್ನು ಮಾಡತ್ತಂಥ ಕೆಲಸ ಇದೆ. ಈ ಉಸಿರಾಡುವಾಗ ಅಷ್ಟೇ, ಇದು ಹೀಗೆ ಕುಗ್ಗಬೇಕು ಅಂದರೆ ನರಗಳು ಅದಕ್ಕೆ ಕರೆಂಟನ್ನು ಕೊಡಬೇಕು. ಈ ಮಾಂಸಖಂಡ ಇದೆ, ನರಗಳಿದೆ, ಕರೆಂಟ್ ಕೊಡ್ತಾ ಇದೆ, ಇದು ತಗೋತಾ ಇಲ್ಲ. ಇದು ಮಯಸ್ಥೀನಿಯಾ ಗ್ರೇವಿಸ್. ತೊಗೊಳ್ಳಿಲ್ಲ ಅಂದರೆ ಏನಾಯಿತು? ಇಲ್ಲಿವರೆಗೂ ಕರೆಂಟ್ ಬರುತ್ತೆ, ಇದು ಕೆಲಸ ಮಾಡ್ತಿಲ್ಲ ಅಂತ. ಅಂದರೆ ಕರೆಂಟ್ ಇದೆ, ಮೋಟ್ರ್ ಸುಟ್ಟೋಗಿದೆ ಅಂತ. ಕರೆಂಟ್ ಇದೆ ಅಥವಾ ಮೋಟ್ರು ವೀಕ್ ಆಗಿದೆ, ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ. ಸೊ ಈ ಮಾಂಸಖಂಡಗಳು ಮತ್ತು ನರಗಳ ನಡುವಿನ ವಿಪರೀತ ಅಥವಾ ವ್ಯತ್ಯಾಸ ಏನಿದೆಯೋ ಇದನ್ನು ಮಯಸ್ಥೀನಿಯಾ ಗ್ರೇವಿಸ್ ಅಂತ ಕರೀತಾರೆ. ಇದು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಮಯಸ್ಥೀನಿಯಾ ಕ್ರೈಸಿಸ್ ಅಂತ ಆಗುತ್ತೆ. ಕ್ರೈಸಿಸ್ ಅಂದರೆ ಈ ನಾಳಗಳೇನಿದಾವಲ್ಲ, ಉಸಿರಾಡತಕ್ಕಂಥ ನಾಳ, ಅದಕ್ಕೂ ಕೂಡ ಹಿಡ್ಕೊಂಡ್ಬಿಡ್ತದೆ. ಮಸಲ್ಸ್ ಕೆಲಸ ಮಾಡಲ್ಲ, ಈ ಪಕ್ಕೆಲುಬುಗಳು ಕೂಡ ಹಿಡ್ಕೊಂಡ್ಬಿಡ್ತವೆ, ಅದು ಕೂಡ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ಆವಾಗ ಉಸಿರೇ ದಾಟೋದಿಲ್ಲ. ಅವಾಗ ಏನು ಮಾಡಬೇಕು? ತುಂಬ ಕ್ರಿಟಿಕಲ್ ಅದು, ಸತ್ತು ಹೋಗ್ಬೋದು ಮನುಷ್ಯ. ಈ ಕಂಡೀಷನಲ್ಲಿ ಅಡ್ಮಿಟ್ ಆಗಿ ಇದನ್ನು ಹಾಕಿ ಇಂಟ್ಯೂಬೇಷನ್ ಮಾಡಿ ಆ ಥರದ ಆಕ್ಸಿಜನ್ ಸಪ್ಲೈ ಕೊಟ್ಬಿಟ್ಟು ಆ ಥರ ಎಲ್ಲ ಮ್ಯಾನೇಜ್ ಮಾಡಬೇಕಾಗ್ತದೆ. ಸೊ ಇದೊಂದು ಕ್ರಿಟಿಕಲ್ ವ್ಯಾಧಿಗಳು. ಇಲ್ಲಿ ಕ್ರೈಸಿಸ್ ಎಲ್ಲ ಟೈಮಲ್ಲಿ ಬರಲ್ಲ, ಬಟ್ ನಿಧಾನವಾಗಿ ಎಲ್ಲ ಮಾಂಸಖಂಡಗಳು ಕಂಟಿನ್ಯೂಸ್ ವೀಕ್ನೆಸ್ ಇರುವಂಥದ್ದು. ಯಾಕಂದರೆ ಮಾಂಸಖಂಡಗಳಿಗೆ ಕರೆಂಟು ಸಿಗ್ತಾನೆ ಇಲ್ಲ, ಹಾಗಾಗಿ ಆಗ್ತಾ ಇರ್ತಕ್ಕಂಥ ಒಂದು ಕಾಯಿಲೆ. ಇದನ್ನು ಚಿಕಿತ್ಸೆ ಮಾಡೋಣ ಅಂತ ಹೋದರೆ ಕ್ರೈಸಿಸಲ್ಲಿ ತುಂಬ ದೊಡ್ಡ ICU ಅಲ್ಲಿ ಸೆಟಪ್ ಬೇಕು, ಅದೆಲ್ಲ ಮಾಡಿಕೊಂಡು ಚಿಕಿತ್ಸೆ ಮಾಡುವಂಥದ್ದು. ಹಾಗೆ ಮಯಸ್ಥೀನಿಯಾ ಗ್ರೇವಿಸ್ಗೆ ಆ ಕ್ರೈಸಿಸ್ ಇಲ್ಲ ಅಂದರೂ ಕೂಡ ಏನು ಮಾಡಬೇಕಂದ್ರೆ ಕಾಲಕಾಲಕ್ಕೆ ಅದನ್ನು ನಾವು ಪರೀಕ್ಷೆ ಮಾಡಿ ಇಂಜೆಕ್ಷನ್ ಕೊಡ್ತಾ ಹೋಗೋದು. ಆ ಇಂಜೆಕ್ಷನ್ ರೇಟ್ ಆದರೂ ಅತಿ ಕಡಿಮೆ ಅಂದರೆ 1.5 ಲಕ್ಷದಿಂದ ಸ್ಟಾರ್ಟ್ ಆಗಿ, ಒಂದು 500 mg ಡೋಸೇಜನ್ನು ಕೊಡಬೇಕು. ಇಂಜೆಕ್ಷನ್ ಅಂದರೆ 1.5 ಲಕ್ಷದಿಂದ ಸ್ಟಾರ್ಟ್ ಮಾಡಿ 6 ಲಕ್ಷದವರೆಗೂ ಅದು ಒಂದು ಇಂಜೆಕ್ಷನ್ಗೆ ಆಗುತ್ತೆ. ಇದನ್ನು ಫ್ರೀಕ್ವೆಂಟಾಗಿ ಒಂದು 3 ತಿಂಗಳಿಗೊಮ್ಮೆ ಹೀಗೆ ಬೇಕಾಗ್ತದೆ. ಅದನ್ನು ಪರೀಕ್ಷೆ ಮಾಡಿ ಡಾಕ್ಟ್ರು ಅದನ್ನು ಹೇಳಿ ಕೊಡ್ತಾ ಇರ್ತಾರೆ. ಇಲ್ಲಿ ಅಸಿಟೈಲ್ ಕೊಲೈನ್ ರಿಸೆಪ್ಟರ್ ಒಂದು ಡ್ಯಾಮೇಜ್ ಆಗಿರ್ತದೆ ಅಂತ ಅದನ್ನು ರಿಫಿಲ್ ಮಾಡೋದಕ್ಕೆ ಬೇಕಾದಂತಹ ಇಂಜೆಕ್ಷನ್ಗಳನ್ನೆಲ್ಲ ಕೊಡ್ತಾ ಹೋಗ್ತಿರ್ತಾರೆ. ಇಲ್ಲಿ ಪರೀಕ್ಷೆ ಮಾಡ್ತಕ್ಕಂತಹ ವಿಧಾನಗಳು ಮಸ್ಕ್ ಆ್ಯಂಟಿಬಾಡಿ ಒಂದು ಚೆಕ್ ಮಾಡುವಂಥದ್ದು, AChR ಅದೇ ಅಸಿಟೈಲ್ ಕೊಲೈನ್ ರಿಸೆಪ್ಟರ್ದೊಂದು ಚೆಕ್ ಮಾಡುವಂಥದ್ದು, ಮಸ್ಕ್ ಆ್ಯಂಟಿಬಾಡಿ ಎಷ್ಟಿದೆ ಅಂತ ನೋಡುವಂಥದ್ದು, ಇನ್ನೊಂದು CD19 ಇವನ್ನ ಟೆಸ್ಟ್ ಮಾಡುವಂಥದ್ದು. ಇವನ್ನ ನ್ಯೂರೋ ಪ್ರಾಬ್ಲಮ್ ಅಂಥೇಳಿ ನ್ಯೂರಲಾಜಿಕಲಿ ಹೋಗ್ತಾನೆ ಇರ್ತಾರೆ. ಸೊ ನಾವು ನಮ್ಮಲ್ಲಿ ಈ ಥರ ಒಂದು ಕೇಸ್ ಬಂದಾಗ, ಈಗ ಈ ಕೇಸನ್ನು ಯಾಕೆ ತೊಗೊಂಡೆ ಅಂತ ಹೇಳಿದ್ರೆ, ಈಗ ನ್ಯೂರೋಲಜಿಸ್ಟ್ ಇದನ್ನು ಡಿಕ್ಲೇರ್ ಮಾಡಿದರೆ ಇದು ಮಯಸ್ಥೀನಿಯಾ ಗ್ರೇವಿಸ್ ಇನ್ನಿಲ್ಲ, ಇದಕ್ಕೆ ಔಷಧಿ ಬೇಕಾಗಿಲ್ಲ, ಈ ಥರ ರಿವರ್ಸ್ ಆಗೋದು ರೇರು, ಬಟ್ ರಿವರ್ಸ್ ಆಗಿದೆ, ಇನ್ಯಾವುದೇ ಚಿಕಿತ್ಸೆ ಬೇಡ, ಆರಾಮಾಗಿರಿ ಅಂತ ಪೇಷಂಟನ್ನು ಹೇಳಿ ಕಳಿಸಿರ್ತಕ್ಕಂಥದ್ದು. ಹಾಗಾಗಿ ನಾವು ಇದನ್ನು ಇಲ್ಲಿ ಚರ್ಚೆ ಮಾಡೋಣ ಅಂತ. ಈ ಥರದ ಕೇಸ್ಗಳನ್ನ ಬೇರೆ ಲಿವರ್ ಸಿರೋಸಿಸ್ ಇರ್ಬೋದು, ಸೆರೆಬ್ರಲ್ ಹೆಮೊರೇಜ್ ಇರ್ಬೋದು, ಆಮೇಲೆ ಏನದು ಅನ್ಕಾನ್ಷಿಯಸ್ ಸ್ಟೇಜಲ್ಲಿ ಡೆತ್ತಲ್ಲಿರ್ತಾರೆ, ಡೆತ್ ಬೆಡ್ಡಲ್ಲಿ ಮಲಗಿರ್ತಾರೆ, ಅಂಥ ಕ್ರಿಟಿಕಲ್ ಕಂಡೀಷನ್ಗಳು ಕೂಡ ಹೊರಗೆ ಬಂದಿರತಕ್ಕಂಥವು ಇದ್ದಾವೆ. ಇದನ್ನು ನಾನು ಇವತ್ತು ತೊಗೊಂಡಿದ್ದೆ ಯಾಕೆಂದರೆ ಇವತ್ತು ಈ ಕೇಸನ್ನು ನೋಡಿದ್ವಿ, ಇವತ್ತು ಡಿಕ್ಲೇರ್ ಮಾಡಿದ್ದಾರೆ ಅದನ್ನು ಬೇಡ ಅಂತ. ಹಾಗಾಗಿ ಇವನ್ನ ನೋಡ್ಕೊಂಡು ಹೋಗೋಣ ಅಂತ. ಸೊ ಈ ಎಲ್ಲ ಟೆಸ್ಟ್ಗಳಲ್ಲೂ ಆಯುರ್ವೇದ ಚಿಕಿತ್ಸೆ ಕೆಲಸ ಮಾಡ್ತದಾ ಅಂತ ಪ್ರಶ್ನೆ ಬರ್ತದೆ. ಪೇಷಂಟ್ ಹೇಳ್ತಕ್ಕಂಥದ್ದು, ಸರ್ ನಾವೀಗ ಸ್ವರ್ಣಭಸ್ಮವನ್ನೆಲ್ಲ ಬಳಸ್ತೇವೆ ಇಲ್ಲಿ, ಈ ಸ್ವರ್ಣಭಸ್ಮಗಳನ್ನ ಇವನ್ನೆಲ್ಲ ಬಳಸಿದಾಗ ಏನಾಗುತ್ತೆ ಅಂದರೆ ಖರ್ಚು ಜಾಸ್ತಿ ಬರ್ತದೆ. ನಾನು ಕೇಳಿದೆ, ಖರ್ಚು ಜಾಸ್ತಿ ಬರ್ತದೆ ಇದಕ್ಕೆ ಸ್ವರ್ಣಭಸ್ಮ ಈ ಥರ ಕೊಟ್ಟರು ಮಾತ್ರ ಹಿಂಗಾಗುತ್ತೆ ಅಂತ. ಸರ್ ನಾನು ತಿಂಗಳಿಗೆ 4, 5, 6 ಲಕ್ಷ, ತಿಂಗಳಿಗೆಲ್ಲ 3ರಿಂದ 5 ತಿಂಗಳೊಳಗೆ ಅದು ಪಾಸಿಟಿವ್ ಬಂತು ಅಂದರೆ ಮತ್ತೆ ಇಂಜೆಕ್ಷನ್ ಮಾಡಿಸ್ಕೋಬೇಕು. ಅದಕ್ಕೆ ನಾನು ಕನಿಷ್ಠ 3ರಿಂದ 5 ಲಕ್ಷ ಖರ್ಚು ಮಾಡ್ತಾಯಿದ್ದೀನಿ. ಅದನ್ನಿಲ್ಲ ಅಂತ ಸ್ವರ್ಣಭಸ್ಮದ ರೇಟಿಗೆ ಅಷ್ಟೇನು ಆಗೋದಿಲ್ಲ, ಅಷ್ಟು ಲಕ್ಷಗಳು ಖರ್ಚು ಆಗೋದಿಲ್ಲ. ಸ್ವರ್ಣಭಸ್ಮ ಮಾತ್ರ ಹಾಕೋದ್ರಿಂದ ಆಗುವಂಥದ್ದೇನು ಖಂಡಿತವಾಗಲಿ ಕೊಡಿ ಅಂತ. ಸೊ ಈ ಫ್ರೀಡಮ್, ಖರ್ಚು ಜಾಸ್ತಿ ಇರ್ತದೆ, ಆ ಫ್ರೀಡಮನ್ನು ಪೇಷಂಟ್ ಕೊಟ್ಟಾಗ ಚಿಕಿತ್ಸೆ ಮಾಡೋದ್ರಿಂದ ಇದು ಬ್ಯೂಟಿಫುಲ್ಲಾಗಿ ಒಂದು ರಿಸಲ್ಟನ್ನು ಎಲ್ಲ ಪ್ಯಾರಾಮೀಟರ್ ನೋಡ್ತಾ CD19 ಅನ್ನುವಂಥದ್ದು ಅದು ಯಾವಾಗಲೂ ಜೀರೋನೇ ಬರ್ತಾಯಿದೆ. ಸತತವಾಗಿ ಒಂದು ವರ್ಷದಿಂದ 0 ಬಂದಾಗ ಇಲ್ಲ, ಇದು ಮತ್ತೆ ಇದನ್ನೇನು ರಿವರ್ಸ್ ಆಗಿ ಮತ್ತೆ ಡಿಸೀಸ್ ಆಗೋ ಸಾಧ್ಯತೆ ಇಲ್ಲ. ಹಾಗಾಗಿ ಇದನ್ನು ಇಲ್ಲಿಂದ ಟ್ರೀಟ್ಮೆಂಟ್ ಬೇಡ, ಸ್ಟೆರಾಯ್ಡು ಕೂಡ ಬೇಡ, ಅಥವಾ ಯಾವುದೇ ಇಂಜೆಕ್ಷನ್ ಕೂಡ ಬೇಡ, ಏನು ಬೇಡ, ಆರಾಮಾಗಿರಿ
ಬೇಕಿದ್ರೆ ಯಾವಾಗಲೂ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇದು ಕೇವಲ ಔಷಧಿಯಿಂದ ಆಗಿದೆಯಾ ಅಂದರೆ ಕಡ್ಡಾಯವಾಗಿ ಅಲ್ಲ. ಆಹಾರ ತುಂಬ ಇಂಪಾರ್ಟೆಂಟಾಗಿ ಬೇಕಾಗ್ತದೆ. ನಾವು ಪದೇ ಪದೇ ಆಹಾರ ಮತ್ತು ಜೀವನ ಶೈಲಿನ ಯಾಕೆ ಮಾತಾಡ್ತೀವಿ ಅಂದರೆ, ಇವತ್ತು ಜಗತ್ತಲ್ಲಿರ್ತಕ್ಕಂತಹ ಹೆಚ್ಚಿನ ಆಸ್ಪತ್ರೆಗಳಿಗೆ ಕಾರಣ ಏನು ಅಂದರೆ ನಮ್ಮ ಅಡುಗೆ ಮನೆ. ಆಸ್ಪತ್ರೆಗಳು ಹೆಚ್ಚಾಗ್ತಾ ಇದೆ ಅಂದರೆ ಕಾರಣ ಏನು? ನಮ್ಮ ಅಡುಗೆ ಮನೆ. ಯಾಕಂದರೆ ಆಹಾರದಿಂದನೇ ಈ ಶರೀರ ಪೋಷಣೆ ಆಗಿದೆ. ಏನೇನೋ ತಿಂತಾ ಇದ್ದೀವಿ. ನಾನು ಒಂದು 2-3 ಆಹಾರ ಪದ್ಧತಿಗಳನ್ನ ಹೇಳ್ತೀನಿ. ಈ 2-3 ಆಹಾರಗಳಿಂದನೇ ಇವತ್ತು ಆಸ್ಪತ್ರೆಗಳು ನಡೀತಾ ಇರೋದು ಅಂತ, ಅದು ಗ್ಯಾರಂಟಿ. ಮತ್ತು ಅಲೋಪತಿ ಡಾಕ್ಟರ್ ಯಾಕೆ ಹೇಳಲ್ಲ ಅಂದರೆ ಗೊತ್ತಿಲ್ಲ ಅಷ್ಟೇ. ಯಾಕೆ ಹೇಳಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಏನಾದ್ರು ಊಟ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ಇದು ಆರಾಮಾಗಿದೆ, ಏನು ಊಟ ಮಾಡಲಿ ಅಂತ ಕೇಳಿದ್ರಿ, ಇದೇ ಪೇಷಂಟಿಗೆ ಕೇಳಿದರೆ ಏನಾದ್ರು ಊಟ ಮಾಡಿ, ತೊಂದರೆ ಇಲ್ಲ, ಊಟಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ಅದು ಹೆಂಗ್ರಿ ಸಂಬಂಧ ಇರೋಕ್ಕೆ ಸಾಧ್ಯ ಇಲ್ಲ? ಬೇರಿಗೂ ಮರಕ್ಕೂ ಸಂಬಂಧ ಇಲ್ವಾ? ಹಾಕುವಂಥ ಗೊಬ್ಬರಕ್ಕೂ ಮರಕ್ಕೂ ಸಂಬಂಧ ಇಲ್ವಾ? ಏನು ಸಂಬಂಧ ಇಲ್ಲ. ಏನಾದ್ರು ಊಟ ಮಾಡಿದರೆ ತಂತಾನೇ ರಿಪೇರಿ ಆಗುತ್ತೆ, ಸಾಧ್ಯನೇ ಇಲ್ಲ ಅದು. ಸೊ ಆಯುರ್ವೇದ ಆಹಾರಕ್ಕೆ ಇಷ್ಟು ಮಹತ್ವ ಕೊಟ್ಟಿದೆ. ಹೀಗಾಗಿ ಇದು ರಿವರ್ಸ್ ಆಗುತ್ತೆ ಹೊರತು, ಅಕಸ್ಮಾತ್ ಅದು ಆಹಾರವನ್ನು ಏನಾದ್ರು ಊಟ ಮಾಡಿ ಅಂತ ನಾವು ಔಷಧಿ ಮಾಡ್ತಾ ಹೋಗಿದರೆ ರಿವರ್ಸ್ ಆಗೋಕ್ಕೆ ಸಾಧ್ಯತೆ ಇರ್ತಿತ್ತಾ? ಖಂಡಿತವಾಗ್ಲೂ ಇಲ್ಲ. ಸೊ ಇಲ್ಲಿ ಏನು ಮಾಡಿದ್ದೀವಿ ಅಂದರೆ, ಮಾಂಸಖಂಡ ಮತ್ತು ನರಗಳು ಇವುಗಳ ನಡುವೆ ಇರತಕ್ಕಂತಹ ರಿಲೇಷನ್ ಏನಿದೆಯಲ್ಲ, ಈ ಬೈಂಡಿಂಗ್ ಯಾವುದರಿಂದ ಆಗುತ್ತೆ? ಇದು ತುಂಬ ಇಂಪಾರ್ಟೆಂಟು. ಇದನ್ನು ನಾವು ನೋಡುವಂತಹ ರೀತಿಯೇ ಬೇರೆ. ಕೇವಲ ಒಂದು ರಿಸೆಪ್ಟರ್ ಇದೆ, ಅಲ್ಲಿ ಆ ರಿಸೆಪ್ಟರ್ ಕೆಲಸ ಮಾಡುತ್ತೆ. ಹೌದು, ರಿಸೆಪ್ಟರ್ ಇದೆ. ಆ ರಿಸೆಪ್ಟರ್ನ ನಾವು ಆರ್ಟಿಫಿಷಿಯಲಿ ತಯಾರು ಮಾಡಿ ಕೊಡೋಕೆ ಹೋದರೆ ಅದರ ಇದೆಷ್ಟು, ಸೈಡ್ ಎಫೆಕ್ಟ್ ಎಷ್ಟು, ಅದರ ಖರ್ಚೆಷ್ಟು. ಆ ರಿಸೆಪ್ಟರ್ ಅಂದರೆ ಏನು? ಆ ರಿಸೆಪ್ಟರ್ ಅಂದರೆ ಏನು ಅಂದರೆ, ವಿದ್ಯುತ್ತು ಕ್ರಿಯೆಯಾಗಿ ಬದಲಾವಣೆ ಹೊಂದಬೇಕು. ವಿದ್ಯುತ್ತಿದೆ, ಅದು ಕರ್ಮವಾಗಿ ಬದಲಾವಣೆ ಹೊಂದಬೇಕು. ಕರೆಂಟ್ ಬಂತು, ಮೋಟ್ರಾಗಿ ಅದು ತಿರುಗಬೇಕು, ಬೆಂಗಳೂರಿಂದ ಡೆಲ್ಲಿ ತನಕ ಕರ್ಕೊಂಡು ಹೋಗಬೇಕು. ಅದು ವಿದ್ಯುತ್ ಕನ್ವರ್ಟೇ ಆಗಲಿಲ್ಲ ಅಂದರೆ, ಎನರ್ಜಿಯಾಗಿ ಕನ್ವರ್ಟೇ ಆಗಲಿಲ್ಲ ಅಂದರೆ, ಸೊ ಈ ಕನ್ವರ್ಟ್ ಆಗೋದಕ್ಕೆ ಬೇಕಾಗುವಂಥದ್ದು ಯಾವುದಿದೆಯೋ ಇದನ್ನು ನಾವು ಸೂಕ್ಷ್ಮ ಅಗ್ನಿ ಅಂತ ಕರಿತೀವಿ. ಇದನ್ನು ಓಜಸ್ ಅಂತ ಕೂಡ ಕರಿತೀವಿ. ಸೂಕ್ಷ್ಮ ಅಗ್ನಿ ಅದು ಅತ್ಯಂತ ಸೂಕ್ಷ್ಮವಾಗಿ, ಅಂದರೆ ತಕ್ಷಣಕ್ಕೆ ಮಾಡುವಂಥದ್ದು. ಬಿಟ್ಟು ಬಿಟ್ಟು ಮಾಡಿದ್ರೆ ನಡೆಯಲ್ಲ. ನಿಮ್ಮ ಮೋಟ್ರಿಗೆ ಬಿಟ್ಟು ಕರೆಂಟ್ ಕೊಡ್ತಾ ಹೋದ್ರೆ ಏನಾಗುತ್ತೆ? ಮೋಟ್ರು ಸುಟ್ಕೊಂಡು ಹೋಗುತ್ತೆ ಅಥವಾ ಕೆಲಸ ಮಾಡೋದಿಲ್ಲ, ಹೌದಾ? ಹಾಗೂ ಬಿಟ್ಟು ನಿರಂತರವಾಗಿ ಕೊಡಬೇಕು. ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಅಂಶ. ಸೊ ಇಷ್ಟು ಸೂಕ್ಷ್ಮವಾಗಿರ್ತಕ್ಕಂಥದ್ದು ತಯಾರಾಗೋದು ಎಲ್ಲಿ ಅಂದರೆ, ಎಲ್ಲ ಧಾತುಗಳ ಸಾರಭಾಗ. ಹಾಲಿನಲ್ಲಿ ತುಪ್ಪ ಇದ್ದಂಗೆ, ಹಾಲಿನ ಸಾರಭಾಗ ಯಾವುದು ಅಂದರೆ ತುಪ್ಪ. ಹಾಗೆ ಎಲ್ಲ ಧಾತುಗಳ ಸಾರಭಾಗ ಮಾತ್ರ ಓಜಸ್ಸನ್ನು ಉತ್ಪತ್ತಿ ಮಾಡ್ತವೆ. ಸೊ ಇಲ್ಲಿ ಈ ಕೇಸ್ಗಳಲ್ಲಿ ಸಮಸ್ಯೆ ಏನು ಅಂದರೆ, ಧಾತುಗಳಿದ್ದಾವೆ, ಸಾರಭಾಗ ಕಡಿಮೆ ಆಗ್ತಾ ಇದೆ. ಇದು ಪ್ರಾಣಕ್ಕೆ ಕುತ್ತು. ಯಾಕೆ? ಓಜಸ್ಸು ಅನ್ನುವಂಥದ್ದು ಶಾರೀರಿಕವಾಗಿ ಈ ಮನುಷ್ಯನನ್ನು ಜೀವಂತವಾಗಿ ಇಟ್ಟಿರಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದೇ ಆ ಓಜಸ್ಸು. ಆ ಓಜಸ್ ಇಲ್ಲ ಅಂದರೆ ಮನುಷ್ಯ ಒಂದು ಕ್ಷಣ ಬದುಕೋದಕ್ಕೂ ಸಾಧ್ಯ ಇಲ್ಲ. ಅಂದರೆ ಓಜಸ್ ಅಂದರೆ ಏನು ಅಂದರೆ, ನಾವು ಆಕ್ಸಿಜನ್ ಅಂತ ಹೇಳ್ಬೋದು, ಹಾರ್ಮೋನ್ ಅಂತ ಹೇಳ್ಬೋದು, ಮತ್ತು ಏನದು ಎಂಜೈಮ್ಸ್ ಅಂತ ಹೇಳ್ಬೋದು, ನರ್ವ್ ಇಂಪಲ್ಸ್ ಅಂತ ಇರ್ಬೋದು. ಒಂದು ಕ್ಷಣ ನರ್ವ್ ಇಂಪಲ್ಸ್ ಹಾರ್ಟ್ಗೆ ಕೊಡಲಿಲ್ಲ ಅಂದರೆ ಏನಾಗಬೇಕು? ಹಾರ್ಟು ಸ್ತಬ್ಧ ಆಗಿ ಹೋಗ್ತದೆ. ಎಲ್ಲಿದೆ ಪ್ರಾಣ? ಒಂದು ಕ್ಷಣ ನರ್ವ್ ಇಂಪಲ್ಸ್ ಕರೆಕ್ಟಾಗಿ ಸರಿಯಾಗಿ ಹಾರ್ಟ್ ಮಸಲ್ಸಿಗೆ ಕೊಡಲಿಲ್ಲ ಅಂದರೆ, ಅದು ಮಸಲೇ ತಾನೆ. ಹಾರ್ಟ್ ಮಸಲ್ಗೆ ರಿಸೀವ್ ಆಗಲಿಲ್ಲ ಅಂದರೆ ಬಂಡಲ್ ಆಫ್ ಅಂತ ಇರ್ತದೆ, ಎಸ್ ಎ ನೋಡ್ ಅಂತ ಇರ್ತದೆ. ಕೊಡಲಿಲ್ಲ ಅಂದರೆ ಹಾರ್ಟ್ ಮಸಲ್ ಕ್ಯಾಚ್ ಆಗಿ ನಿಂತ್ಕೊಂಡು ಹೋಗ್ತದೆ. ಸೊ ಈ ಮಸಲ್ ಕ್ಯಾಚ್ ಆದರೆ ಪ್ರಾಣ ಹೋಗ್ಲಿಕ್ಕಿಲ್ಲ, ಆದರೆ ಹಾರ್ಟ್ ಮಸಲ್ ಕ್ಯಾಚ್ ಆದರೆ ಸೊ ನಿಧಾನವಾಗಿ ಈ ಮಸಲ್ಸು ನಿಧಾನವಾಗಿ ಡ್ಯಾಮೇಜ್ ಆಗ್ತಾ ಹೋಗಿ ಒಂದಿನ ಉಸಿರಾಡೋಕ್ಕಾಗಲಿಲ್ಲ ಅಂದರೆ, ಮೆದುಳಿಗೆ ಬೇಕಾದಂತಹ ಓಜಸ್ಸು ಸಿಗಲಿಲ್ಲ ಅಂದರೆ ಸ್ಟ್ರೋಕ್ ಆಗುತ್ತೆ ಅಥವಾ ಮೆದುಳು ಸಡನ್ನಾಗಿ ಸ್ವಿಚ್ ಆಫ್ ಆಗುತ್ತೆ. ಈ ಅಪಸ್ಮಾರ, ಫಿಟ್ಸ್ ಬರೋದು ಅಂತೀವಲ್ಲ, ಅದು ಕೂಡ ಇದೇ ರೀತಿ ಆಗುವಂಥದ್ದು. ಓಜಸ್ಸು ಎರಡು ಬ್ಯಾಲೆನ್ಸ್ ಆಗಿರಬೇಕು, ಎರಡೂ ಕಡೆ. ಲೆಫ್ಟ್ ಆ್ಯಂಡ್ ರೈಟ್ ಹೆಮಿಸ್ಫಿಯರ್ ಅಂತ ಕರಿತೀವಿ ನಾವು. ಅದನ್ನು ಎಡಪಿಂಗಳ ಅಂತ ನಾಡಿ ಕರಿತೀವಿ. ನಾಡಿ ಪಿಂಗಳ ನಾಡಿ ಅಂತ ಕರಿತೀವಿ. ಇವೆರಡು ಕರೆಕ್ಟ್ ಸರಿಯಾಗಿ ವಿದ್ಯುತ್ತನ್ನು ಕೊಡ್ತಾ ಇದ್ದರೆ, ಸೊ ನಿಮ್ಮ ವೆಹಿಕಲಿನ ವೀಲ್ ಅಲೈನ್ಮೆಂಟು ಸರಿಯಾಗಿರಬೇಕು. ಒಂದು ತಪ್ಪಿತು ಅಂದರೆ, ಒಂದು ಟೈರ್ ಏನಾದರೂ ಬರ್ಸ್ಟ್ ಆಯಿತು ಅಂದರೆ ಇಡೀ ಗಾಡಿನೇ ಬಿದ್ದೋಗುತ್ತೆ. ಇದು ಸರಿ ಇದ್ದರೆ ನಡೆಯಲ್ಲ. ಹಾಗೆ ಒಂದು ಹೆಮಿಸ್ಫಿಯರಿಂದ ಏನಾದರೂ ಎಲೆಕ್ಟ್ರಿಸಿಟಿ ಸ್ವಲ್ಪ ವೇರಿ ಆಯಿತು ಅಂದರೆ ಸಡನ್ನಾಗಿ ಶರೀರ ಬಿದ್ದೋಗಿ ಪಿಡಿಸ್ ಬಂದುಬಿಟ್ಟು ಗಾಢವ ನಿದ್ದೆಗೆ ಹೋಗಿ ಮೆದುಳಿನ ಜೀವಕೋಶಗಳೊಂದಷ್ಟು ಸತ್ತು ಆಮೇಲೆ ನಿಧಾನಕ್ಕೆ ಎಚ್ಚರ ಆಗುವಂಥದ್ದು. ಯಾಕೆ? ಮೆದುಳಿಗೆ ಸರಿಯಾಗಿ ಓಜಸ್ ಸಿಗಲಿಲ್ಲ ಅಂದರೆ. ಸೊ ಈ ಓಜಸ್ ಅನ್ನುವಂಥದ್ದು ತುಂಬ ಕ್ರಿಟಿಕಲ್. ಹಾಗಾಗಿ ಅಂತಹ ಒಂದು ಚಿಕಿತ್ಸೆ, ಓಜಸ್ಸನ್ನು ಸರಿ ಮಾಡುವಂತಹ ಚಿಕಿತ್ಸೆ, ಪರ್ಮನೆಂಟಾಗಿ ರಿಪೇರಿ ಮಾಡುವಂತಹ ಚಿಕಿತ್ಸೆ ಆಯುರ್ವೇದದಲ್ಲಿದೆ. ಹಾಗೆ ಈ ಮಯಸ್ಥಿನಿಯ ಗ್ರೇವಿಸ್ ಅನ್ನುವಂಥದ್ದಕ್ಕೆ ಕೂಡ ಓಜಸ್ಸೇ ಕಾರಣ. ಆ ಓಜಸ್ಸನ್ನು ಆಹಾರ ಮತ್ತು ಸ್ವರ್ಣ ಭಸ್ಮಾದಿ ಈ ಥರದ ಔಷಧಿಗಳಿಂದ ನಾವು ಅದನ್ನು ಚಿಕಿತ್ಸೆ ಮಾಡೋದಕ್ಕೆ ಸಾಧ್ಯ. ನಾನು ಚಿಕಿತ್ಸೆ ಮಾಡಿಬಿಡ್ತೀನಿ ಅಂತ ಎಲ್ಲ ರೋಗಗಳಿಗೂ ಸ್ವರ್ಣಭಸ್ಮ ಹಾಕೋದು, ಸ್ವರ್ಣಭಸ್ಮನ್ನು ಸರಿಯಾಗಿ ತಯಾರು ಮಾಡದೆ ಅದನ್ನು ಹೆವಿ ಮೆಟಲ್ ರೀತಿ ತಯಾರು ಮಾಡಿಬಿಟ್ಟು ಅದನ್ನು ಪೂರ್ಣ ರೂಪದಲ್ಲಿ ಭಸ್ಮ ಮಾಡದೆ ತಯಾರು ಮಾಡಿ ಕಿಡ್ನಿ ಅಥವಾ ಲಿವರ್ನ ಫೇಲ್ ಮಾಡ್ಕೊಳ್ಳೋ ಸಾಧ್ಯತೆಗಳು ಕೂಡ ಇದ್ದಾವೆ.
ಹಾಗಾಗಿ ಶುದ್ಧವಾದ ಆಯುರ್ವೇದ ವೈದ್ಯರ ಬಳಿ ಶುದ್ಧವಾದ ಔಷಧಿಗಳ ತಯಾರಿಕಾ ಘಟಕಗಳನ್ನು ಹೊಂದಿರತಕ್ಕಂತಹ ಒಂದು ಫಾರ್ಮಸಿಯಲ್ಲಿ ಮಾಡಿರ್ತಕ್ಕಂತಹ ಸ್ವರ್ಣಭಸ್ಮವನ್ನು ತೊಗೊಂಡ್ರೆ ಅದು 52 ಮೈಕ್ರಾನ್ಗಿಂತ ಚಿಕ್ಕದಾಗಿ ಕಣ ಏನಾದರೂ ಇದ್ದರೆ ಅದು ನಮಗೆ ಓಜಸ್ಸಾಗಿ ಕೆಲಸ ಮಾಡ್ತದೆ. ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅದು ಡ್ಯಾಮೇಜ್ ಮಾಡ್ತದೆ. ಹಾಗಾಗಿ ಸರಿಯಾದ ವೈದ್ಯರನ್ನು ಸರಿಯಾದ ಔಷಧವನ್ನು ಆಯ್ಕೆ ಮಾಡಿಕೊಂಡು ಓಜಸ್ಸನ್ನು ವೃದ್ಧಿ ಮಾಡಿಕೊಂಡ್ರೆ ಇಂಥ ಕ್ರಿಟಿಕಲ್ ಕೇಸ್ ಕೂಡ ನಾವು ಗೆಲ್ಲಬಹುದು ಅನ್ನೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಈ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ವಿಶ್ವವಾಣಿ ಹೆಲ್ತ್ ಚಾನಲ್ಗೆ ಈ ಕೇಸನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ವಿಶ್ವವಾಣಿ ಹೆಲ್ತ್ ಚಾನಲ್ನ ಎಲ್ಲ ಬಳಗಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಕೇಸನ್ನು ಮುಗಿಸೋಣ. ಧನ್ಯವಾದಗಳು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.